ನಮಸ್ಕಾರ. ಇದು ಬೆಟ್ಟಳ್ಳಿ ಸರ್ವೆ ನಂಬರು. ನನ್ನ ಹೆಸರು ರಘು ಅಂತೇಳಿ. ಏನು ಫೆರಿಫೆರಲ್ ರಿಂಗ್ ರೋಡ್ ರಸ್ತೆ ಯೋಜನೆ ಮಾಡಬೇಕಂತೇಳಿ ಏನು ಸರ್ಕಾರ 2005ರಲ್ಲಿ ನೋಟಿಫಿಕೇಷನ್ ಮಾಡಿ 2007ರಲ್ಲಿ ಫೈನಲ್ ನೋಟಿಫಿಕೇಷನ್ ಮಾಡಿ ಇವಾಗ 2025 ಇಸ್ವಿ ಆಯಿತು. ಇದುವರೆಗೂ ಒಂದೇ ಒಂದು ಹೆಜ್ಜೆ ಮುಂದೆ ಇಡೋಕ್ಕಾಗಿಲ್ಲ ಸರ್ಕಾರದ ಕೈಯಲ್ಲಿ. ಆದರೆ ನಮ್ಮ ಜಮೀನುಗಳು ನೋಟಿಫಿಕೇಷನ್ ಮಾಡಿ ನಮ್ಮನ್ನು ಬ್ಲ್ಯಾಕ್ ಮಾಡಿಟ್ಟಿದ್ರು. ಏನು ನಾನೊಬ್ಬನೇ ಅಲ್ಲ, ಸುಮಾರು ಬೆಂಗಳೂರು ಸುತ್ತಮುತ್ತ 1810 ಎಕರೆ ಮೊದಲನೇ ಭಾಗದಲ್ಲಿ ನೋಟಿಫಿಕೇಷನ್ ಮಾಡಿದ್ರು. ಆಮೇಲೆ 2010ರಲ್ಲಿ ಕೆಲವು ನೋಟಿಫಿಕೇಷನ್ ಮಾಡಿದ್ರು. ಟೋಟಲ್ಲು ಏನು ಈ ಇಚ್ಛಾಶಕ್ತಿ ಇಲ್ದಿರ್ತಕ್ಕಂಥ ಸರ್ಕಾರಗಳು ಹಾಗೂ BDS ಸಂಸ್ಥೆ ಭ್ರಷ್ಟ ಸೋಮಾರಿ ಅಧಿಕಾರಿಗಳು ನಮ್ಮ ಜೀವನಗಳನ್ನ ಬರ್ಬಾದ್ ಮಾಡೋಕ್ಕಿದ್ದಾರೆ. ನಾವು ನಮ್ಮ ಜಮೀನನ್ನ ಯಾವುದೇ ಒಂದು ಹಠ ಬಿಡ್ದಿರ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ. ಜಮೀನನ್ನ ಬಳಸ್ಕೊಂಡು ನಾವು ನಮ್ಮ ಜಮೀನಿನಲ್ಲಿ ಗ್ರೀನ್ ಹೌಸ್ ಹಾಕ್ಕೊಂಡಿದ್ದೀವಿ. ಏನು ಬೆಂಗಳೂರು ಅಕ್ಕಪಕ್ಕ ಇದ್ದೀವಿ. ನಾವು ಏನು ವ್ಯವಸಾಯ ಮಾಡಿಕೊಂಡು ನರ್ಸರಿ ಮಾಡಿಕೊಂಡು ನಾವು ಜೀವನವನ್ನು ಸ್ವಾಭಿಮಾನದಿಂದ ಇದ್ದೀವಿ. ನಮ್ಮನ್ನು ಯಾವುದೇ ಒಂದು ರೀತಿ ಸರಿಯಾಗಿ ನಡೆಸ್ಕೊಳ್ದೇ ಇರ್ತಕ್ಕಂಥ ಸರ್ಕಾರ ಈ ಒಂದು ಯೋಜನೆ ಮಾಡೋದಕ್ಕೆ ಇಚ್ಛಾಶಕ್ತಿ ತೋರ್ದಿರ 20 ವರ್ಷ ನಮ್ಮನ್ನು ಬೀದಿಲಿ ಹಾಕಿದೆ. ನಾವು ಯಾವುದೇ ಡೆವಲಪ್ಮೆಂಟ್ ಕೆಲಸ ನಮ್ಮ ಭೂಮಿನ ಬಳಸ್ಕೊಂಡು ನಾವು ಅಣ್ಣ ತಮ್ಮಂದ್ರೆ ಹಂಚ್ಕೊಳ್ಳೋದಾಗಲಿ ಅಥವಾ ಸ್ವಲ್ಪ ಭಾಗವನ್ನು ಡೆವಲಪ್ಮೆಂಟ್ ಮಾಡಿ ಬೇರೆ ಏನಾದರೂ ಮಾಡೋದಕ್ಕೆ ಅವಕಾಶ ಇಲ್ಲ. ಎಲ್ಲ ತುಂಬ ನೋವಿನ ಸಂಗತಿ ಆಗಿದೆ. ನಮಗಂತೂ ಇದ್ರ ಬಗ್ಗೆ ಮಾತನಾಡಿ ತುಂಬ ಬೇಸರ ಆಗಿಬಿಟ್ಟಿದೆ. ಸರ್ಕಾರಗಳು, ನಮ್ಮನ್ನು ಆಳುವಂಥ ಸರ್ಕಾರಗಳು ಒಂದು ದೊಡ್ಡ ವೈಫಲ್ಯ. ಇದೊಂದೇ ಅಲ್ಲ, ಯಾವುದೇ ಒಂದು ಯೋಜನೆಯನ್ನು ಒಂದು ಕಾಲಮಿತಿಯೊಳಗೆ ಮಾಡಬೇಕಾದ ಒಂದು ಕರ್ತವ್ಯ ಸರ್ಕಾರದ್ದಾಗಿದೆ. ಆದರೆ ಅದನ್ನ ಅವ್ರು ಯಾರೂ ಪರಿಗಣಿಸೋದಿಲ್ಲ. ಏನು ಆಯ್ಕೆ ಆಗುವಂಥ ಜನಪ್ರತಿನಿಧಿಗಳು ಅವರ ವ್ಯವಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅವರ ಅಧಿಕಾರನ ಬಳಸ್ಕೊಳ್ತಾರೆ ಹೊರತು ಯಾವುದೇ ಸಾರ್ವಜನಿಕ ಒಂದು ಮೂಲಸೌಕರ್ಯ ಕಲ್ಪಿಸೋ ಒಂದು ಯೋಜನೆಗಳನ್ನ ಮಾಡೋದಕ್ಕೆ ಅವರಿಗೆ ಇಚ್ಛಾಶಕ್ತಿ ತೋರಲ್ಲ. ಏನು ಈ ಫೆರಿಫೆರಲ್ ರಿಂಗ್ ರೋಡು ಬೆಂಗಳೂರಿಗೆ ಅತ್ಯವಶ್ಯಕತೆ ಅಂತ ಹೇಳಿ ಏನು ಬೊಂಬ ಬಜಾಯಿಸ್ತಾರೆ ಹೊರತು ಇದನ್ನು ಮಾಡಲಿಕ್ಕೆ ಯಾವುದೇ ಒಂದು ಜನಪ್ರತಿನಿಧಿ, ಮುಖ್ಯಮಂತ್ರಿ ಆದಿಯಾಗಿ, MLA ಆದಿಯಾಗಿ, ಒಬ್ಬ ಮಂತ್ರಿ ಆದಿಯಾಗಿ, ಒಬ್ಬ ಅಧಿಕಾರಿ ಕೂಡ ಅವರ ಒಂದು ಬದ್ಧತೆಯನ್ನು ತೋರಿಸ್ತಾ ಇಲ್ಲ. ನಮಗೆ ತುಂಬ ನೋವಾಗ್ತಿದೆ. ಮುಖ್ಯವಾದ ವಿಚಾರ ಏನಂದರೆ, ಏನು ಸರ್ಕಾರ ರೈತರಿಗೆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಕಾನೂನಿದೆ. ಇದು 2005ರಲ್ಲಿ ಆದರೂ ಕೂಡ 2013 ನಂತರ ಏನು ಕಾಯ್ದೆ ಬಂತು, ಭೂ ಸ್ವಾಧೀನ ಕಾಯ್ದೆ, ಅದನ್ನು ಬಳಸ್ಕೊಂಡು ಪರಿಹಾರ ಕೊಡೋಕ್ಕೆ ಯೋಗ್ಯತೆ ಇಲ್ಲದ ಈ ಸರ್ಕಾರ ಮತ್ತು BDS ಸಂಸ್ಥೆ ರೈತರಿಗೆ ಭಾರಿ ಅನ್ಯಾಯ ಮಾಡಿದೆ. ಜೊತೆಗೆ ಬೆಂಗಳೂರು ನಗರಕ್ಕೆ, ಬೆಂಗಳೂರು ಜನತೆಗೆ ತುಂಬ ದೊಡ್ಡ ದ್ರೋಹ ಮಾಡಿದೆ. ಈ ಯೋಜನೆ ಅವಶ್ಯಕತೆ ಅಂತ ಹೇಳುತ್ತೆ, ಆದರೆ ಮಾಡೋದಿಲ್ಲ. ಏನು ಇದು ಕೂಡ ದೊಡ್ಡ ಒಂದು ವೈಫಲ್ಯ ಸರ್ಕಾರದ್ದು. ಜನ ಕೂಡ ಇದ್ರ ಬಗ್ಗೆ ಮಾತನಾಡಬೇಕು. ಬರೀ ಭೂಮಿ ಕಳ್ಕೊಳ್ಳೋ ರೈತರು ಮತ್ತು ಎಫೆಕ್ಟೆಡ್ ಪರ್ಸನ್ಸ್ ಅಲ್ಲ, ಜನ ಕೂಡ ಸರ್ಕಾರನ ಪ್ರಶ್ನೆ ಮಾಡಬೇಕು. ನಾವು ರೈತರು ಒಂದು ಸಾರಿ ಜಮೀನು ಕಳ್ಕೊಂಡ್ರೆ ಮುಗೀತು ನಮ್ಮ ಜೀವನ. ಮತ್ತೆ ನಾವು ಜಮೀನು ಸಂಪಾದನೆ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲೇ ಅಕ್ಕಪಕ್ಕದಲ್ಲಿ 15-20 ಕೋಟಿ ರೂಪಾಯಿ ಬಾಳೋಂಥ ಆಸ್ತಿಗಳು ನಮ್ಮದೆಲ್ಲ. ಭೂ ಸ್ವಾಧೀನ ಕಾಯ್ದೆ ಬಳಸಿ ನಮಗೆ ಹೆಚ್ಚು ಕಡಿಮೆ 4% ನಮಗೆ ಪರಿಹಾರ ಕೊಡಬೇಕು. ಸುಮಾರು ನಮ್ಮ ಜಮೀನಿಗೆ ಇವತ್ತು ಕೊಟ್ಟರೆ 50 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ನೀವು ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಆ ಕಾರಣ ನಿಮಗೆ ಈ ಯೋಜನೆ ಮಾಡೋಕ್ಕಾಗೋದಿಲ್ಲ. ನೀವು ಮಾಡೋ ಟೈಮಲ್ಲಿ ಮಾಡಲಿಲ್ಲ, ಆ ಕಾರಣವಾಗಿ ಇವತ್ತು ನೀವು ಯೋಜನೆ ಮಾಡೋಕ್ಕಾಗೋದಿಲ್ಲ. ಆದರೆ ಈ ಸರ್ಕಾರ ಮಾಡಿರ್ತಕ್ಕಂಥ ಮೋಸಗಳು 2013 ಆ್ಯಕ್ಟ್ನ ಬಳಸ್ಕೊಳ್ದೇ ಇರೋದು, ಆನಂತರ ಏನು DK ಶಿವಕುಮಾರ್ ಅವರು ನಾನೇ ಕಿಲಾಡಿ ಅಂತೇಳಿ ಯಾವುದೋ ಒಂದು ಸ್ಕೀಮ್ ತಂದು ಹಾಕಿಬಿಟ್ಟಿದ್ದಾರೆ. ಏನು ನಮ್ಮ ಜಮೀನು ನಮ್ಗೆ ಕೊಡೋದಂತೆ, ಏನು 43,560 ಅಡಿನ ನಮ್ಮ ಒಂದು ಎಕರೆಯಲ್ಲಿ ಬರ್ತಕ್ಕಂಥ ಸ್ಕ್ವೇರ್ ಫೀಟು, ಅದರಲ್ಲಿ ಏನು ರಸ್ತೆ ಅಗಲನ ಕಡಿಮೆ ಮಾಡಿ ಅದರಲ್ಲಿ ನಮಗೆ 8,350 ಅಡಿ ಕೊಡೋದಂತೆ. ಏನು ಇವರೊಬ್ಬರೇ ಮಾಸ್ಟರ್ ಪ್ಲ್ಯಾನ್ ಮಾಡೋದು. ನೀವು ಟೋಟಲು ಪ್ರಪಂಚದಲ್ಲಿ ಲೆಕ್ಕ ಹಾಕಿಕೊಂಡ್ರೆ ನೀವು ಮೊದಲನೇವರು ರಿಯಲ್ ಎಸ್ಟೇಟು. ನೀವು ಮಾಡೋಂಥ ರಿಯಲ್ ಎಸ್ಟೇಟು ಯಾರ ಕೈಲಿ ಮಾಡೋಕ್ಕಾಗಲ್ಲ. ಮೊನ್ನೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರೇ, ನೀವು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಇದ್ದೀರಾ. ನೀವು ಹೇಳ್ತೀರಾ ನಿಮ್ಮ ಇಂಟರ್ವ್ಯೂನಲ್ಲಿ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ. ರೈತರು ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ದ್ರೋಹ ಮಾಡೋಕ್ಕೆ ಹೊಂಟಿದ್ದೀರಾ. ಇದು ನಿಮಗೆ ಸಲ್ಲ. ನೀವು ಇದು ಕೆಲಸ ಮಾಡಬಾರ್ದು. ನೀವು ಡೆವಲಪ್ ಆದಂಗೆ ನಾವು ಡೆವಲಪ್ ಆಗಬೇಕಲ್ವಾ. ನೀವೊಬ್ಬರೇ ಅಭಿವೃದ್ಧಿ ಮಾಡೋದು ಎಂಥ ಅಭಿವೃದ್ಧಿ ಇರೋದು? ನೀವೊಬ್ಬರೇ ಏನು ಲಕ್ಷಾಂತರ ಕೋಟಿ ಬದುಕಿ ಏನು ಮಾಡ್ತೀರಾ? ಪ್ರತಿಯೊಬ್ಬ ರೈತನು, ಪ್ರತಿಯೊಬ್ಬ ಪ್ರಜೆನೂ ದೊಡ್ಡವ್ರು ಮಾಡೋ ರೀತಿ ನಿಮ್ಮ ವರ್ತನೆ ಇರಬೇಕಾಗಿತ್ತು, ನಿಮ್ಮ ನೀತಿಗಳು ಇರಬೇಕಾಗಿತ್ತು. ನೀವು ಭಾರಿ ದ್ರೋಹ ಮಾಡಿದ್ದೀರಾ. ಭೂ ಸ್ವಾಧೀನದ ವಿಚಾರವಾಗಿ ನೀವು ಧಾರಾಳವಾಗಿ ಅಧಿಕಾರ ಇದೆ, ಅದಕ್ಕೆ ನಿಮ್ಮನ್ನು ಮಾತಾಡ್ತಾ ಇದ್ದೀವಿ. ಏನು ಇದಕ್ಕೆ ಮುಂಚೆ ನಿಮ್ಮನ್ನು ನಾವ್ಯಾರು ಕೆರೆ ಬಿಡಾಯ ಅಂದಿಲ್ಲ. ನಿಮ್ಮನ್ನು ಇದಕ್ಕೆ ಮುಂಚೆ ಇರ್ತಕ್ಕಂಥವ್ರು BJP ಅವರು ಇದೇ ಮಾತು ಹೇಳಿದ್ವಿ. ನಿಮ್ಗೆ ಅಧಿಕಾರ ಇದೆ, ಅಧಿಕಾರಿಯನ್ನು ಸರಿಯಾಗಿ ಬಳಸ್ಕೊಂಡು ಇರೋದ್ರಲ್ಲಿ ಒಳ್ಳೆ ಕೆಲಸ, ಒಳ್ಳೆ ಒಂದು ತೀರ್ಮಾನ ತಗೊಳ್ಬೇಕಾಗಿದ್ದು ನಿಮ್ಮ ಧರ್ಮ. ಇದು ನೀವು ಮೀರಿದ್ರೆ ಇದು ನಿಮ್ಗೆ ಯಾವುದು ಶೋಭೆ ಥರ ಕೆಲಸ ಆಗಲ್ಲ.
ಏನು ಫೆರಿಫರ್ ರಿಂಗ್ ರೋಡು ಆಗಬೇಕು ಬೆಂಗಳೂರಿಗೆ ಅಂದರೆ ನಾವು ಜಮೀನು ಕೊಡಬೇಕು. ನಾವು ಜಮೀನು ಕೊಡಬೇಕಂದ್ರೆ ನಮ್ಗೆ 2013 ಅನ್ವಯ ಆಗಬೇಕು. ನಮ್ಗೆ 2013 ಅನ್ವಯ ಆದರೆ ನಿಮ್ಗೆ 1 ಲಕ್ಷ ಕೋಟಿ ರೂಪಾಯಿ 1 ಲಕ್ಷ ಕೋಟಿ ರೂಪಾಯಿ ಕಟ್ಟೆ ಪ್ರಾಜೆಕ್ಟ್ ಮಾಡೋಕ್ಕಾಗೋದಿಲ್ಲ. ನೀವು ಏನೇನು ಸ್ಕೀಮ್ ಮಾಡ್ತಾ ಇದ್ದೀರಾ, ನಿಮ್ಮ ಕುತಂತ್ರಗಳು ತಂತ್ರಗಳೆಲ್ಲ ಫಲಿಸೋದಿಲ್ಲ. ಕಾನೂನು ಪಾಲಿಸ್ಬೇಕಾಗ್ತದೆ. ಜೊತೆಗೆ ಕಾನೂನು ಪಾಲಿಸ್ತೀರಾ, ರೈತನ ವಿಶ್ವಾಸ ತೆಗೆದುಕೊಳ್ತೀರಾ, ಬೆಂಗಳೂರಿನ ಮೂಲಸೌಕರ್ಯ ಕಲ್ಪಿಸ್ತೀನಿ ಅಂದರೆ ನಿಮಗೆ ಆಗದಿರೋ ಮಾತು ಅಂತ ನಾನು ರಾಜಾರೋಷವಾಗಿ ಹೇಳ್ತಾ ಇದ್ದೀನಿ. ನಮಸ್ಕಾರ.